ಹೆಲೋ ನಮಸ್ಕಾರ. BSc ನರ್ಸಿಂಗ್ ರಿಸಲ್ಟ್ಸ್ಗಾಗಿ ಕಾಯ್ತಾ ಇರೋ ಎಲ್ಲರಿಗೂ ಗೊತ್ತು, ಎಲ್ಲರ ತಲೆಯಲ್ಲೂ ಒಂದೇ ಪ್ರಶ್ನೆ ಓಡ್ತಾ ಇದೆ, ರಿಸಲ್ಟ್ ಯಾವಾಗ, ಯಾಕಿಷ್ಟು ಲೇಟ್ ಅಂತ. ಸೊ ಈ ಎಲ್ಲ ಗೊಂದಲಗಳಿಗೆ ಒಂದು ಕ್ಲಿಯರ್ ಉತ್ತರ ಕೊಡೋಣ ಬನ್ನಿ. ಸರಿ, ಹಾಗಾದ್ರೆ ಎಲ್ಲರ ತಲೆ ಕೊರೀತಿರೋ ಆ ಒಂದೇ ಪ್ರಶ್ನೆ, ದಿ ಬಿಗ್ ಕ್ವೆಶ್ಚನ್, ರಿಸಲ್ಟ್ಸ್ ಇವತ್ತು ಬರುತ್ತಾ? ಏನಿದಕ್ಕೆ ಉತ್ತರ ನೋಡೋಣ ಬನ್ನಿ. ನೇರವಾಗಿ ಹೇಳಬೇಕಂದ್ರೆ ರಿಸಲ್ಟ್ಸ್ ಇವತ್ತು ಬರೋದಿಲ್ಲ. ಅದು ಒಂದು ರೀತಿ ಬೇಸರದ ಸುದ್ದಿ. ಆದ್ರೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅದೇನಂದ್ರೆ ರಿಸಲ್ಟ್ಸ್ ಖಂಡಿತವಾಗ್ಲೂ ಇದೇ ವಾರದಲ್ಲಿ ಬರತ್ತೆ ಅಂತ ನಿರೀಕ್ಷಿಸಲಾಗಿದೆ. ಸೊ ಸ್ವಲ್ಪ ಸಮಾಧಾನ ಮಾಡ್ಕೋಬಹುದು. ಹಾಗಾದ್ರೆ ರಿಸಲ್ಟ್ಸ್ ಬರೋಕೆ ಯಾಕಿಷ್ಟು ತಡ ಆಗ್ತಿದೆ? ಯೂನಿವರ್ಸಿಟಿ ಒಳಗಡೆ ತೆರೆಮರೆಯಲ್ಲಿ ನಿಜಕ್ಕೂ ನಡೀತಾ ಇರೋದಾದ್ರೂ ಏನು? ಅದನ್ನ ಈಗ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲರಲ್ಲೂ ಇರೋ ಒಂದು ದೊಡ್ಡ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಣ. ತುಂಬ ಜನ ಅನ್ಕೊಂಡಿದ್ದಾರೆ ಪೇಪರ್ ವ್ಯಾಲ್ಯೂಯೇಷನ್ ಇನ್ನು ಮುಗಿದಿಲ್ಲ, ಅದಕ್ಕೆ ಲೇಟ್ ಅಂತ. ಆದ್ರೆ ಅದು ನಿಜ ಅಲ್ಲ. ಆ ಪ್ರಾಸೆಸ್ ಅಂದ್ರೆ ಮೌಲ್ಯಮಾಪನ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ, ಈ ಡಯಾಗ್ರಾಮ್ನಲ್ಲಿ ಕಾಣಿಸ್ತಾ ಇರೋ ಹಾಗೆ ವ್ಯಾಲ್ಯೂಯೇಷನ್ ಮುಗಿದ ಮೇಲೂ ಕೆಲವು ಇಂಪಾರ್ಟೆಂಟ್ ಟೆಕ್ನಿಕಲ್ ಸ್ಟೆಪ್ಸ್ ಇವೆ. ಸದ್ಯಕ್ಕೆ ನಾವಿರೋದು 2ನೇ ಹಂತದಲ್ಲಿ, ಅಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡಿ ಅದನ್ನೆಲ್ಲ ವೆರಿಫೈ ಮಾಡೋ ಕೆಲಸ ನಡೀತಿದೆ. ಇದು ಮುಗಿದ ಮೇಲೆ ಪಿನ್ ಜನರೇಷನ್ ಆಗ್ಬೇಕು, ಆಮೇಲೆ ಫೈನಲ್ ಅಪ್ರೂವಲ್ ಸಿಗ್ಬೇಕು. ಇದೆಲ್ಲ ಆದ್ಮೇಲೆನೇ ರಿಸಲ್ಟ್ಸ್ ಅಫಿಷಿಯಲ್ ಆಗಿ ಪಬ್ಲಿಷ್ ಆಗೋದು. ಅಂದ್ರೆ ನಾವು ನೋಡ್ತಿರೋ ಈ ಡಿಲೇ ಏನಿದೆ ಅಲ್ವಾ, ಇದು ಯಾವುದೋ ಪ್ರಾಬ್ಲಮ್ ಅಲ್ಲ. ಇದು ಯೂನಿವರ್ಸಿಟಿಯ ಒಂದು ಪ್ರೊಸೀಜರ್ ಅಷ್ಟೇ. ಪ್ರತಿಯೊಬ್ಬ ವಿದ್ಯಾರ್ಥಿಯ ರಿಸಲ್ಟ್ ಕೂಡ ಪರ್ಫೆಕ್ಟ್ ಆಗಿ ಯಾವುದೇ ತಪ್ಪಿಲ್ದೆ ಬರಬೇಕು ಅನ್ನೋದಕ್ಕೆ ಈ ಟೈಮ್ ತಗೊಳ್ತಿದ್ದಾರೆ. ಇದು ತುಂಬಾನೇ ಮುಖ್ಯ. ಈ ಇಡೀ ಪ್ರಾಸೆಸ್ಗೆ ಅಂತಿಮ ಫಲಿತಾಂಶ ಸಿದ್ಧತೆ ಅಂತ ಕರೀತಾರೆ. ಇದರ ಒಂದೇ ಒಂದು ಉದ್ದೇಶ, ಸೇಫಾಗಿ ಎರರ್ ಫ್ರೀ ರಿಸಲ್ಟ್ಸ್ನ ವಿದ್ಯಾರ್ಥಿಗಳಿಗೆ ಕೊಡೋದು. ಅದಕ್ಕೋಸ್ಕರನೇ ಈ ಎಲ್ಲ ಸ್ಟೆಪ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಗೊತ್ತಲ್ವಾ, ಇಂಥ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ನೆ ಏನೇನೋ ವದಂತಿಗಳು ಹರಡುತ್ತೆ. ಇದು ಎಲ್ಲರಲ್ಲೂ ಟೆನ್ಷನ್ ಜಾಸ್ತಿ ಮಾಡುತ್ತೆ. ಸೊ ಬನ್ನಿ, ಯಾವುದು ನಿಜ, ಯಾವುದು ಸುಳ್ಳು ಅಂತ ಈಗ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ನೋಡಿ, ವ್ಯಾಲ್ಯೂಯೇಷನ್ ಇನ್ನೂ ಮುಗಿದಿಲ್ಲ ಅಂತಿರ್ಬೋದು, ಅಥವಾ ಪೇಪರ್ ಸ್ಕ್ಯಾನಿಂಗ್ ನಿಂತ್ ಹೋಗಿದೆ ಅಂತ ಮೆಸೇಜ್ಗಳು ಬರ್ತಿರ್ಬೋದು. ಆದ್ರೆ ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ, ಇದೆಲ್ಲ ಸುಳ್ಳು. ಸತ್ಯ ಏನಂದ್ರೆ ಥಿಯೋರಿ ವ್ಯಾಲ್ಯೂಯೇಷನ್ ಮುಗಿದೇ ಹೋಗಿದೆ. ಈಗ ನಡೀತಾ ಇರೋದು ಒಂದು ನಾರ್ಮಲ್ ಟೆಕ್ನಿಕಲ್ ಪ್ರಾಸೆಸ್ ಅಷ್ಟೇ. ಸೊ ಇಂಥ ಫೇಕ್ ನ್ಯೂಸ್ಗಳಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ಪ್ಲೀಸ್ ಈ ರೀತಿ ಹರಿದಾಡೋ ಸುಳ್ಳು ಸುದ್ದಿಗಳನ್ನ ನಂಬೇಡಿ. ಅಫಿಷಿಯಲ್ ಇನ್ಫಾರ್ಮೇಷನ್ ಬರೋವರೆಗೂ ಕಾಯಿರಿ. ಹಾಗಾದ್ರೆ ರಿಸಲ್ಟ್ಸ್ ಬರೋವರೆಗೂ ಈ ಟೈಮ್ನಲ್ಲಿ ಟೆನ್ಷನ್ ಮಾಡ್ಕೊಳ್ದೆ ಕರೆಕ್ಟಾದ ಮಾಹಿತಿ ಮಾತ್ರ ಹೇಗೆ ಪಡ್ಕೊಳ್ಳೋದು? ಅದಕ್ಕೆ ಇಲ್ಲಿದೆ ನೋಡಿ ಕೆಲವು ಸಿಂಪಲ್ ಟಿಪ್ಸ್. ಯಾವುದೇ ಅಪ್ಡೇಟ್ ಬೇಕು ಅಂದ್ರೂ ಮೊದಲು ನೀವು ಚೆಕ್ ಮಾಡ್ಬೇಕಾಗಿರೋದು ಅಫಿಷಿಯಲ್ RGUHS ವೆಬ್ಸೈಟ್ನ ಮಾತ್ರ, ಬೇರೆ ಎಲ್ಲೂ ಅಲ್ಲ. ನಿಮ್ಗೆ ಬರೋ ಅನ್ವೆರಿಫೈಡ್ ವಾಟ್ಸ್ಆಪ್ ಮೆಸೇಜ್ಗಳು, ಟೆಲಿಗ್ರಾಮ್ನಲ್ಲಿ ಹರಿದಾಡೋ ಸುಳ್ಳು ಸುದ್ದಿ, ಇದನ್ನೆಲ್ಲ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ. ಇದ್ರನ್ನ ಸುಮ್ನೆ ಟೆನ್ಷನ್ ಆಗೋದೇ ಜಾಸ್ತಿ. ಸರಿ, ಹಾಗಾದ್ರೆ ಇಷ್ಟೊತ್ತು ಮಾತಾಡಿದ್ದರ ಸಾರಾಂಶ ಏನು? ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾದ್ದೇನು? ಸಿಂಪಲ್, ಪಾಸಿಟಿವ್ ಆಗಿರಿ ಮತ್ತು ಮುಂದಕ್ಕೆ ರೆಡಿಯಾಗಿರಿ. ನೋಡಿ, ನೀವೆಲ್ಲರೂ ಎಕ್ಸಾಮ್ಗೆ ಅಂತ ತುಂಬಾ ಕಷ್ಟಪಟ್ಟಿದ್ದೀರಾ. ನಿಮ್ಮ ಶ್ರಮಕ್ಕೆ ಖಂಡಿತ ಒಳ್ಳೆ ಫಲಿತಾಂಶ ಸಿಕ್ಕೇ ಸಿಗತ್ತೆ. ಪಾಸಿಟಿವ್ ಆಗಿರಿ. ನಾವು ಮೊದಲೇ ಹೇಳ್ದಾಗೆ ರಿಸಲ್ಟ್ಸ್ ಇದೇ ವಾರದಲ್ಲಿ ಬರುವ ಎಲ್ಲಾ ಸಾಧ್ಯತೆಗಳೂ ಇವೆ. ಹಾಗಾದ್ರೆ ಕಾಯುವಿಕೆ ಇನ್ನೇನು ಮುಗೀತು ಅನ್ನೋ ಹಂತಕ್ಕೆ ಬಂದಿದ್ದೇವೆ. ಈಗ ನಮ್ಮ ಫೋಕಸ್ ನೆಕ್ಸ್ಟ್ ಏನು ಅನ್ನೋದ್ರ ಮೇಲೆ ಇರ್ಲಿ. ರಿಸಲ್ಟ್ಸ್ ಬಂದ್ಮೇಲೆ ಮುಂದಿನ ಪ್ಲಾನ್ ಏನು? ಈಗ್ಲೇ ಯೋಚನೆ ಮಾಡಿ ರೆಡಿಯಾಗಿರಿ. ಎಲ್ಲರಿಗೂ ಆಲ್ ದ ಬೆಸ್ಟ್.